ಸಂಡೇ ಆಗಿದ್ರಿಂದ ಹೆಂಗೋ ಮನೇಲಿ ಅಮ್ಮ ಇದ್ರು, ಆರಾಮಾಗಿ 9:30 ತನಕ ಮಲಗಿ 10:30 ಬಂದೆ ಡ್ಯೂಟಿ ಮೇಲೆ. ಡ್ಯೂಟಿಗಳು ಕಂಟಿನ್ಯೂ ಬರ್ತಾ ಇತ್ತು, ಒಂದಾದ್ಮೇಲೆ ಒಂದು. ಗಾಡಿಯಲ್ಲಿ ಹೆಂಗೋ ಗ್ಯಾಸ್ ಕಮ್ಮಿ ಇತ್ತು ಅಂತ ತುಂಬಿಸೋಣ ಅಂತ ಹೋದ್ರೆ ಈ ಬಂಕು ಬಂದಾಗ್ಬಿಟ್ಟಿತ್ತು. ಮೊನ್ನೆನೂ 3 ದಿನ ಬಂದಿತ್ತು, ಇವಾಗ ಮತ್ತೆ ಬಂದ್ ಮಾಡ್ಬಿಟ್ಟವ್ರೆ. ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಪ್ಯಾಸೆಂಜರ್ನ ಡ್ರಾಪ್ ಮಾಡೋದು ಇನ್ನೂ 250 ಮೀಟರ್ ಇತ್ತು, ಗ್ಯಾಸ್ ಖಾಲಿ ಆಗ್ಬಿಡ್ತು. ಹೆಂಗು ಪೆಟ್ರೋಲ್ ಇತ್ತು ಅಂತ ಪೆಟ್ರೋಲ್ ಅಲ್ಲಿ ಆನ್ ಮಾಡ್ಕೊಂಡು ಪ್ಯಾಸೆಂಜರ್ನ ಡ್ರಾಪ್ ಮಾಡಿ ಹೋಗಿ CNG ತುಂಬಿಸ್ಕೊಂಡೆ. 350 ರೂಪಾಯಿ CNG ಹಾಕ್ಸ್ಕೊಂಡು ಹಾಗೆ 200 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಬಂದೆ. ಪೆಟ್ರೋಲ್ ಕಮ್ಮಿ ಇತ್ತು ಅಂತ ಸೆನ್ಸರ್ ಬಡ್ಕೋತಾ ಇತ್ತು, ಕೀ 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 ಅಂತ. ಅಲ್ಲಿಂದ ಬರ್ತಾ ಸಿಗ್ನಲ್ ಅಲ್ಲಿ ಈ ಗಾಡಿ ನೋಡಿದೆ, ಗೊರಿಲ್ಲಾ ಅಂತೆ, ರಾಯಲ್ ಎನ್ಫೀಲ್ಡ್. ಸಖತ್ತಾಗಿದೆ ಗಾಡಿ ಲುಕ್ ಮಾತ್ರ. ಹಂಗೆ ಅಲ್ಲಿಂದ ಮಾಲ್ ಆಫ್ ಏಷ್ಯಾಗ್ ಬಾಡಿಗೆ ಬಂತು ಚಿಕ್ಕಜಾಲದಿಂದ. ಕರ್ಕೊಂಡು ಬಂದು ಡ್ರಾಪ್ ಮಾಡಿದೆ. ಇಲ್ಲಿ ನೋಡಿದ್ರೆ ಬಾಡಿಗೆಗಳು ಬೀಳ್ತಾ ಇರ್ಲಿಲ್ಲ, ಆಟೋಗಳು ಲೈನ್ ಆಗಿ ನಿಂತ್ಕೊಂಡಿದ್ವು. ನಾನು ಅದೇ ಲೈನ್ ಅಲ್ಲಿ ಹೋಗಿ ನಿಂತ್ಕೊಂಡೆ. ಅಲ್ಲೇ 100 ಮೀಟರ್ ಅಲ್ಲಿ ಒಂದು ಬಾಡಿಗೆ ಬಂತು, ನಿಟ್ಟೆ ಮೀನಾಕ್ಷಿ ಕಾಲೇಜ್ಗೆ. ಸರಿ ಅಂತ ಅವ್ರನ್ನ ಕರ್ಕೊಂಡು ಹೋಗಿ ಡ್ರಾಪ್ ಮಾಡಿ ಅಲ್ಲಿಂದ ಹೊರಗಡೆ ಬಂದೆ. ಅಲ್ಲೊಬ್ರು ಮೀಟರ್ ಬಾಡಿಗೆ ಬಂತು ಪ್ಯಾಸೆಂಜರ್ ಫಾರಿನ್ ಅವರು. ಅವ್ರನ್ನ ಕರ್ಕೊಂಡು ಹೋಗಿ ಡ್ರಾಪ್ ಮಾಡಿದೆ. 65 ರೂಪಾಯಿ ಬಿಲ್ ಆಯ್ತು. 100 ರೂಪಾಯಿ ಕೊಟ್ಟರು ಪ್ಯಾಸೆಂಜರ್. ಇವತ್ತು ಮಾತ್ರ ಬಾಡಿಗೆಗಳು ಸಖತ್ತಾಗಿ ಬೀಳ್ತಾ ಇದ್ವು, ಅಂದ್ರೆ ಕಂಟಿನ್ಯೂ ಒಂದಾದ್ಮೇಲೆ ಒಂದು. ಸ್ವಲ್ಪನೂ ರೆಸ್ಟ್ ಅಲ್ದಂಗೆ ಇವತ್ತು ಡ್ಯೂಟಿ ಮಾಡಿದೆ. ಬೆಳಿಗ್ಗೆ ಒಂದು 10 ಗಂಟೆಯಿಂದ ರಾತ್ರಿ ಒಂದು 8-9 ಗಂಟೆ ತನಕ ಕಂಟಿನ್ಯೂ ಡ್ಯೂಟಿ ಮಾಡಿದೀನಿ ಇವತ್ತು. ಇದು ಆಕ್ಚುಲಿ ಚೆನ್ನಾಗಿರೋದು. ಹೆಬ್ಬಾಳ, ಹೆಣ್ಣೂರು, ಕಣ್ಣೂರು ಮತ್ತೆ ಕಟಿಗೆನಹಳ್ಳಿ ಈ ಸರೌಂಡಿಂಗ್ ಅಲ್ಲೇ ನಾನು ಇವತ್ತು ಡ್ಯೂಟಿ ಮಾಡಿರೋದು. ಇದನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ ಬೇರೆ ಕಡೆ. ಆರಾಮಾಗಿ ಲೋಕಲ್ ಅಲ್ಲೇ ಡ್ಯೂಟಿಗಳು ಬೀಳ್ತಾ ಇತ್ತು ಅಂತ ಲೋಕಲ್ ಡ್ಯೂಟಿ ಮಾಡ್ಕೊಂಡು ಕೂತಿದ್ದೆ. ಪ್ರದೀಪ್ ಅವ್ರು ಸಿಕ್ಕಿದ್ರು, ಒಂದು ಟೀ ಕೊಡ್ಸಿದ್ರು. ಥ್ಯಾಂಕ್ ಯು ಬ್ರದರ್.